ಕೋಲಾರದ ಅಂತರಗಂಗಾ ವಿದ್ಯಾಸಂಸ್ಥೆ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ಮತ್ತು ಪುನರ್ವಸತಿ ಕೇಂದ್ರದಲ್ಲಿ ಕೊತ್ತೂರು ಮಂಜುನಾಥ್ರವರ ಹುಟ್ಟುಹಬ್ಬ ಆಚರಣೆ. ಕೊತ್ತೂರು ಮಂಜುನಾಥ್ ಮಾನ್ಯ ಶಾಸಕರು, ಕೋಲಾರ ಅವರ ಸ್ನೇಹಿತರು, ಅಭಿಮಾನಿಗಳು ಮತ್ತು ಮುಖಂಡರ ನೇತೃತ್ವದಲ್ಲಿ ಬುದ್ಧಿಮಾಂದ್ಯ ಮಕ್ಕಳ ವಸತಿ ಶಾಲೆ ಮತ್ತು ಪುನರ್ವಸತಿ ಕೇಂದ್ರದಲ್ಲಿ ಮಕ್ಕಳಿಗೆ ಸಿಹಿಯೂಟ ವಿತರಿಸಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮೈಲಾಂಡಳ್ಳಿ ಮುರಳಿ, ಚೌಡಪ್ಪ ಕೋಟೆ, ಶ್ರೀನಿವಾಸ್ ರಾಜೇಶ್, ಶ್ರೀನಿವಾಸ್ ಬಿಬಿಎಂಪಿ ಮುಂತಾದವರು ಉಪಸ್ಥಿತರಿದ್ದರು. ಈ ದಿನ ಏನು ನಮ್ಮ ಜನಪ್ರಿಯ ಶಾಸಕರು, ಕೋಲಾರದ ಅತಿ ಹೆಚ್ಚಿನ ಅಭಿಮಾನಿಗಳು ಹೊಂದಿರುವಂಥ ಶಾಸಕರಾದಂಥ ಕೊತ್ತೂರು ಜಿ ಮಂಜುನಾಥ್ ಅವರ ಇವತ್ತೇನು 47ನೇ ವರ್ಷದ 48ನೇ ವರ್ಷದ ಹುಟ್ಟಿದಬ್ಬ ಕಾರ್ಯಕ್ರಮ ಪ್ರಯುಕ್ತ ಇವತ್ತೇನು ನಾವು ನಮ್ಮ ಸ್ನೇಹಿತರು ಅಂತರಗಂಗೆ ವಿದ್ಯಾಸಂಸ್ಥೆ ಇರುವಂಥ ಬುದ್ಧಿಮಾಂದ್ಯ ಮಕ್ಕಳು ವೃದ್ಧರು ಆ ಶಾಲೆಗೆ ಬಂದು ಅವ್ರಿಗೇನು ಮಂಜಣ್ಣವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಅವರಿಗೆ ಊಟ ಸಿಹಿ ಕೊಡೋ ಮುಖಾಂತರ ಇವತ್ತು ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದೀವಿ. ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಚೌಡಪ್ಪನವರಾಗಿರ್ಬೋದು, ರಾಜೇಶ್ ಆಗಿರ್ಬೋದು, ನಮ್ಮ ಸೀನಣ್ಣ ಆಗಿರ್ಬೋದು, ರಾಜಕಳ್ಳಿ ಸೀನಣ್ಣ ಆಗ್ಬೋದು, ಎಲ್ಲ ನಮ್ಮ ಸ್ನೇಹಿತರು ಅವ್ರ ಸಹಕಾರದಲ್ಲಿ ಇವತ್ತು ಬಂದು ಇಲ್ಲಿ ಭಾಗವಹಿಸಿ ಇವತ್ತು ಅವ್ರ ಹುಟ್ಟಿದಬ್ಬ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸ್ಬೇಕಂತೇಳಿ ಪ್ರತಿ ವರ್ಷ ನಾವು ಇಲ್ಲಿ ಬಂದು ಮಾಡ್ತಾಯಿದ್ವಿ. ಅದೇ ರೀತಿ ಈ ವರ್ಷ ಕೂಡ ನಾವು ಅವರ ಹುಟ್ಟಿದಬ್ಬ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡು ಈಗ ತಾನೇ ಆಚರಿಸ್ತೀವಿ. ಈಗ ಅತ್ಯಂತ ಸರಳ ಅಂತರ ವ್ಯಕ್ತಿ ಅವರು. ಸುಮಾರು ವರ್ಷಗಳಿಂದ ನಾನು ನೋಡ್ದಂಗೆ ಕೊತ್ತೂರು ಮಂಜುನಾಥ್ ನಾನು ನೋಡ್ದಂಗೆ ಅವ್ರು ಯಾವುದೇ ಬರ್ತ್ಡೇದಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಇಲ್ಲಿಗೆ ಬರೋದು, ವಿಶ್ ಮಾಡಿಸ್ಕೊಡೋದು ಅದೆಲ್ಲ ಇಷ್ಟ ಇಲ್ಲ. ಈ ಸರಿ ಬಿಡಲೇ ಇಲ್ಲ. ನಮ್ಮ ಮೈನಾರಿಟಿ ಬಾಂಧವರು ಯಾರೂ ಬಿಡಲೇ ಇಲ್ಲ. ಬರಲೇಬೇಕು, ನೀವು ಇದಕ್ಕೆ ದರ್ಗಾಗೆ ಬರಲೇಬೇಕು, ನೀವೇನು ಮಾಡ್ತೀರೋ ಗೊತ್ತಿಲ್ಲ, ದರ್ಗಾಗೆ ಬರಲೇಬೇಕು ಅಂತ ಹಿಡಿದ್ಬಿಟ್ರು. ಅವ್ರು ಬೇರೆ ಕಡೆ ಕಾರ್ಯಕ್ರಮಗಳೆಲ್ಲ ಮುಂದೂಡಿಸಿ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿ ಇವತ್ತು ಕೋಲಾರಾಗಿರ್ತೀನಿ ಅಂತೇಳಿ ಬಂದಮೇಲೆ ನಾವು ಅದ್ರ ಜೊತೆಗೆ ಸುಮಾರು ಕಾರ್ಯಕ್ರಮಗಳು, ಅದೊಂದು ಕಾರ್ಯಕ್ರಮ ಅವರು ಡೇಟ್ ಕೊಟ್ಟರು, ಅದ್ರ ಜೊತೆ ನಾವು ಅವ್ರಿಗೆ ಹೇಳಿದೆ ಸುಮಾರು ಕಾರ್ಯಕ್ರಮಗಳನ್ನು ನಮ್ಮ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಹಮ್ಮಿಕೊಂಡಿದ್ದಾರೆ. ಉದಾಹರಣೆಗೆ ರಾಮಚಂದ್ರ ಬೌಂಡ್ರಿಯಿಂದ ಸ್ಟಾರ್ಟ್ ಆಗಿದ್ದು ನರಸಾಪುರದಿಂದ ಕೊಂಡಾಜನಹಳ್ಳಿಯಿಂದ ದರ್ಗಾ, ಕೋಲಾರಮ್ಮ ದೇವಸ್ಥಾನ, ಕೀಳ್ಕೋಟೆ, ಮತ್ತು ಅಲ್ಲೇ ಟವರು, ಇನ್ನು ಸುಮಾರು ದೇವಸ್ಥಾನ, ಅಲ್ಲಿಂದ MLA ಅವರ ಶಾಸಕರ ಅವರ ಆಫೀಸು, ಇದು ಅವರ ಮನೆ, ಗೆಸ್ಟ್ ಹೌಸ್ ಮನೆ, DC ಆಫೀಸ್ ಹೋಗಿ ಅಲ್ಲಿಗ ಇದೆಲ್ಲ 1 by 1 ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಇನ್ನು ಮುಂದಕ್ಕೆ ಎಷ್ಟೆಷ್ಟು ಕಾರ್ಯಕ್ರಮ ಆಗ್ತದೆ. ಈಗ ಇಷ್ಟು ಕಾರ್ಯಕ್ರಮಗಳು ಅವರು ಭಾಗವಹಿಸ್ತಾ ಇದ್ದಾರೆ. ಕಡೆಯದಾಗಿ DC ಆಫೀಸ್ ಹತ್ರ ಬಂದು ಕಾರ್ಯಕ್ರಮ ಭಾಗವಹಿಸ್ತೀನಿ ಅಂತೇಳಿ ನಮ್ಗೆ ಮಾತು ಕೊಟ್ಟಿದ್ದಾರೆ. ಅದೇ ರೀತಿ ಇವರು ಹಿಂದೆ ನಾವು ಕೇಳ್ತಾ ಇದ್ವಿ, ಸರ್ ಬರಲೇಬೇಕು ಅಂತ. ಇಲ್ಲ, ನಾನು ಬರಲ್ಲ, ಅನಾಥಾಶ್ರಮಕ್ಕೆ ಹೋಗ್ಬಿಡ್ತಾಯಿದ್ರು, ಇಲ್ಲ ಗೋ ಆಶ್ರಮಕ್ಕೆ ಹೋಗ್ಬಿಡೋದು, ಇಲ್ಲ ಎಲ್ಲರೂ ಒಂದು